ಹೌದು. ಈಗ ಯಾವುದೋ ಒಂದು ದೊಡ್ಡ ಕಾನ್ಫರೆನ್ಸ್ನಲ್ಲಿ ಒಂದು ಸಲ ಇದನ್ನು ವೀರ್ಯಾಣುಗಳ ಬಗ್ಗೆನೇ ಒಂದು ಪ್ರೆಸೆಂಟೇಷನ್ ಇದ್ದಾಗ ನಮ್ಮ ತಾತ ಮುತ್ತಾತಂದ್ರಲ್ಲಿ ಇದ್ದ ವೀರ್ಯಾಣುಗಳ ಸಂಖ್ಯೆ ಇಂದಿನ ದಿನದ ಪುರುಷರಲ್ಲಿ ನೋಡಿದಾಗ ಬಹಳಷ್ಟು ಪಟ್ಟು ಕೆಳಗಡೆ ಇಳಿದಿದೆ ಅದು ಅನ್ನೋ ಥರ ಅದನ್ನು ಆ ಸ್ಟಡೀಸ್ನಲ್ಲಿ ಅಧ್ಯಯನಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಹೇಗೆ ನಮ್ಮ ಒಂದು ಮುಟ್ಟಿನ ಏರ್ಪೇರಿರ್ಬೋದು ಅಥವಾ ಗರ್ಭಧಾರಣೆ ಸಾಧ್ಯತೆಗಳು, ಗುಣಮಟ್ಟಗಳು ಹೇಗೆ ನಾನಾ ಕಾರಣದಿಂದ ಸಮಾಜದಲ್ಲಿ ಕಡಿಮೆ ಆಗ್ತಿದೆಯೋ ಅದೇ ರೀತಿ ವೀರ್ಯಾಣುಗಳ ಗುಣಮಟ್ಟ ಕೂಡ ಕಡಿಮೆ ಆಗೋದಕ್ಕೆ ಈ ಪರಿಸರ ಮಾಲಿನ್ಯ ಇರ್ಬೋದು, ಪುರುಷರಲ್ಲಿ ಕೆಲವು ಹ್ಯಾಬಿಟ್ಸು, ಧೂಮಪಾನ, ಮದ್ಯಪಾನ, ಬೊಜ್ಜು ಇರುವಂಥದ್ದು, ಒತ್ತಡಗಳು ಜಾಸ್ತಿ ಇರುವಂಥದ್ದು, ವಯಸ್ಸಾದ ನಂತರ ಮದುವೆ ಆಗಿ ಗರ್ಭಧಾರಣೆಗೆ ಪ್ರಯತ್ನ ಮಾಡೋದು, ಇವೆಲ್ಲ ಕಾರಣಗಳಿಂದ ಕೆಲವು ಆನುವಂಶಿಕ ಕಾರಣಗಳು ಕೂಡ ಇರ್ಬೋದು. ಮತ್ತು ಬೆಳವಣಿಗೆಯ ತೊಂದರೆಗಳು, ವೃಷಣಗಳಲ್ಲಿ ಇದರ ಉತ್ಪತ್ತಿನೇ ಕಡಿಮೆ ಆಗ್ತಾ ಇರೋದು, ಈ ಥರ ನಾನಾ ಕಾರಣಗಳು, ಹಲವಾರು ಕಾರಣಗಳಿಂದ ವೀರ್ಯಾಣುಗಳ ಸಂಖ್ಯೆ, ಗುಣಮಟ್ಟ ಅಥವಾ ವೀರ್ಯಾಣುಗಳ ಪ್ರಮಾಣ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗಿನ ಜನ್ರೇಷನಲ್ಲಿ ತುಂಬ ಯಾಕಾಗ್ತದೆ? ಈಗಿನ ಜನ್ರೇಷನ್ ಇಂದಿನ ದಿನದ ಅವರು ಈ ಸಮಾಜದಲ್ಲಿ ಇರೋವಂಥವ್ರು, ಆ ಸಮಾಜದಲ್ಲಿ ಏನೇ ತೊಂದರೆಗಳಿದೆ, ಒತ್ತಡಗಳಿದೆ, ಅವರು ಅದರ ಒಂದು ಭಾಗವಾಗಿರೋದ್ರಿಂದ ಅದು ಆ ರೀತಿ ಕಡಿಮೆ ಹಾಕ್ಕೊಂಡು ಬರ್ತಾ ಇದೆ ಗುಣಮಟ್ಟ.